ಸದ್ಯ ಆ ಹುಡುಗರು ಎರಡೂ ಮನಿಕೊಂಡಿದ್ದಾವೆ. ಒಂದು ಸಣ್ಣ ಅವತ್ತಿಲ್ಲಿ ಕುಕ್ಕಮ್ಮನ. ಅಯ್ಯಪ್ಪ, ಎರಡು ಹುಡುಗರು ಆದರೆ ಸಾವು ಸಲಪ್ಪ. ಎರಡು ಒಂದೇ ಸಲ ಮನಿಕೆಮಲ್ಲ, ಒಂದೆದ್ರೆ ತಿರ್ಗಾಲ ಇನ್ನೊಂದು ಅಳ್ತಿರುತ್ತೆ. ಅಯ್ಯೋ, ಆ ದೇವಮ್ಮರ ಮಂತಕ್ಕೆ ಹೋಗಿದ್ದು ನಮ್ಮ ಅತ್ತೇನು ಸೂಜಿನೂ ನನ್ನ ಗಂಡನೂ ಇನ್ನೂ ಬರಲಿಲ್ವಲ್ಲ. ಏನು ಹೇಳಿರ್ಬೋದು ಅವರು? ಬರ್ತಾರೇನೋ ಈಗಲಾಗ್ಲ. ಇಲ್ಲೇ ಕುಕ್ಕಮ್ಮನ. ಅಲ್ಲಿ ಹೋದ್ರೆ ಹುಡುಗರು ಎದ್ದಾಳ್ತವೆ. ಇಲ್ಲೇ ಆದರೆ ಅಚ್ಚುಕಟ್ಟ ವಿಚಾರಿಸ್ಬೋದು. ಆ ದೇವಮ್ಮ ಗ್ಯಾರಂಟಿ ಒಪ್ಕೊಂಡಿರಲ್ಲ, ಏನಾನ ಸುಳ್ಳು ಹೇಳಿರ್ತಾಳೆ. ನಾವು ಈಗಲೇ ಮದುವೆ ಮಾಡಲ್ಲ, ಹಂಗೆ ಹಿಂಗೆ ನಮ್ಮ ಸಂಬಂಧಿದಾಗಿ ಯಾರನ್ನ ಇದ್ದಾರೆ ಏನಾನ ಈ ಸುಳ್ಳು ಹೇಳಿರ್ತಾಳೆ. ನೇತ್ರಮ್ಮ, ಯಾಕಮ್ಮ ಇಲ್ಲಿ ಬಂದು ಕುಕ್ಕೊಂಡಿದ್ಯಾ? ಹುಡುಗರು ಮನೆ ಕಂಡಿದ್ದೀವಿ ಎರಡೂ? ಓ ಕಣಮ್ಮ, ಮನೆ ಕಂಡವೆ ಎರಡೂ. ಅದಕ್ಕೆ ಇಲ್ಲೊಂದು ಸಣ್ಣ ಹೊತ್ತು ಕುಕ್ಕಂಡೆ. ಅದೇ ಆ ದೇವಮ್ಮರ ಮಂತಕ್ಕೆ ಹೋಗ್ಬತ್ತೀನಿ ಅಂತ ನಮ್ಮ ಅತ್ತೆ ನನ್ನ ಗಂಡ ಆ ಸೂಜಿ ಹೋದ್ರು, ಇನ್ನೂ ಬರಲಿಲ್ಲ. ಅದಕ್ಕೆ ಅವರು ಯಾವಾಗ ಬರ್ತಾರೆ ಅಂತ ನೋಡ್ತಾ ಇದ್ದೀನಿ. ಹೌದಾ? ಯಾಕೆ? ಹೋದ್ರೆ ಮಾತಾಡ್ಸ್ಕೊಂಡು ಬರ್ತಾರೆ ಬಿಡು. ಅದಕ್ಕೇನು, ಅವರು ಬಂದಿದ್ರಲ್ವ ನಿನ್ನ ಸೀಮಂತಕ್ಕೆ ಅವ್ರ ಮನೆಗೆ. ಅದಕ್ಕೆ ನಿಮ್ಮ ಅತ್ತೆ ಸೂಜಿ ಮದುವೆ ಮಾಡ್ಕೊಂಬ್ಲಿ ಅಂತಾನ ಹಂಗೆ ಓಡಾಡ್ತಾಳೆ, ಅವ್ರನ್ನ ಕರೀತಾಳೆ ಬಿಡು. ಅದು ಆಗುತ್ತಾ ಬಿಡುತ್ತೋ? ಖಂಡಿತ ಅವ್ರಂತೂ ಆ ದೇವಮ್ಮ ಅಂತೂ ಸೂಜಿನ ಮದುವೆ ಮಾಡ್ಕೊಂಬಕ್ಕೆ ಒಪ್ಕೊಂಬಲ್ಲ ಬಿಡಮ್ಮ, ಒಪ್ಕೊಂಬದೇ ಇಲ್ಲ. ಅದು ಹೆಂಗಮ್ಮ ಹೇಳ್ತೀಯ ನೇತ್ರಮ್ಮ? ಒಪ್ಕೊಂಡ್ರು ಒಪ್ಕೋಬೋದು, ಹೇಳಕ್ಕಾಗಲ್ಲ. ನಿನ್ನ ಸೀಮಂತಕ್ಕೆ ಕರೆದೇ ಹೇಳಕ್ಕೆ ಓಡ್ ಬಂದೇಳೆ ಆ ದೇವಮ್ಮ. ಅಂದಮೇಲೆ ಅವಳಿಗೂ ಆಸೆ ಇರ್ಬೋದೇನೋ, ಸೂಜಿನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ದುಡಿತಾಳೆ, ಉಪ್ಪಿನಕಾಯಿ ಬೇರೆನೆ ಚೆನ್ನಾಗಿ ವ್ಯಾಪಾರ ಆಗುತ್ತಲ್ಲ, ದುಡ್ಡು ಗಿಡ್ ಕೊಡ್ತಾರೆ ಅಂತ ಅವಳಿಗೂ ಆಸೆ ಬಂದಿರ್ಬೋದು. ನೀನು ಅದು ಹೆಂಗೆ ಹೇಳ್ತೀಯ ಒಪ್ಕೊಂಬಲ್ಲ ಅಂತಾನ? ನೋಡ್ತಾ ಇರು, ಇವಾಗ ನಮ್ಮ ಅತ್ತೆ ಬರ್ತಾರೆ, ಅವ್ರ ಬಾಯಿಂದನೇ ಕೇಳು, ಗೊತ್ತಾಗುತ್ತೆ ನಿನಗೆ. ಅದು ಹೆಂಗೆ ಹೇಳ್ತೀಯಮ್ಮ ಅಷ್ಟೊಂದು ನಿಖರವಾಗಿ ಒಪ್ಕೊಂಬಲ್ಲ ಅಂತಾನ? ಹೆಂಗೆ ಏನು ಅಂತಾನ, ಅದಕ್ಕೆ ಕಾರಣ ಏನು ಅಂತಾನ ಆಮೇಲೆ ಹೇಳ್ತೀನಿ. ಮೊದಲು ನಮ್ಮ ಅತ್ತೆ ಬರಲಿರು ನೋಡು. ನಾನು ಹೇಳ್ದಂಗೆ ಅಯ್ಯಮ್ಮ ಒಪ್ಕೊಂಬ್ಲಿಲ್ಲ ಅಂತಾನೆ ಹೇಳ್ತೈತೆ ನಮ್ಮ ಅತ್ತೆ. ಸರಿ ಅಮ್ಮ, ನೋಡೋಣ ಅದೆಲ್ಲ. ನೀನು ಹೇಳ್ದಂಗೆನೆ ಏನಾನ ನಿಮ್ಮ ಅತ್ತೆ ಆ ದೇವಮ್ಮ ಒಪ್ಕೊಂಬ್ಲಿಲ್ಲ ಅಂತ ಹೇಳಿರಿ, ಅದು ಯಾಕೆ ಕಾರಣ ಅಂಬದು ಆಮೇಲೆ ಹೇಳಿವಂತೆ. ನೋಡೋಣ ಅದೆಲ್ಲ ನಿಮ್ಮ ಅತ್ತೆ ಏನು ಹೇಳ್ತಾಳೆ ಅಂತಾನ. ನಮ್ಮ ಅತ್ತೆ ಬಂತು. ಅಮ್ಮ ಏನತ್ತೆ ಹೋಗಿ ಬಂದ? ಮಾತಾಡ್ಸ್ಕೊಂಬಂದ? ಏನಂದ್ರು? ಎಲ್ಲಿ ನಮ್ಮ ಯಜಮಾನ್ರು ಮತ್ತೆ ಸೂಜಿ ಅವರೆಲ್ಲಿ ಬರಲಿಲ್ವೇ? ಅವರು ಅಲ್ಲೇ ಇದ್ರಮ್ಮ, ಅಲ್ಲಿ ಕಾಂತಾರ ಅಂಗಡಿ ಹತ್ರ ಹೋದ್ರು. ನಾವು ಅವ್ರ ಅಂಗಡಿ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀವಿ, ನೀನು ಹಂಗೆ ನಡಿಯಮ್ಮ ಅಂತಂದ್ರು, ನಾನು ಬಂದೆ. ಎಲ್ಲಮ್ಮ ಹುಡುಗರು ಮನೆ ಕಂಡವ್ರೆ? ಹೌದಾ? ಮನೆ ಕಂಡವ್ರೆ ಅತ್ತೆ. ಸರಿ ಅತ್ತೆ, ಯಮ್ಮನ್ ಕೇಳ್ದ ಸೂಜಿನ ಮದುವೆ ಮಾಡ್ಕೊಳ್ರಿ ಅಂತನ ಅವ್ರ ಮಗುಗೆ? ಅಯ್ಯೋ ಕುತ್ಕೊಂಬ್ಲಿರಮ್ಮ, ಕುತ್ಕೊಂಡು ಹೇಳ್ತೈತೆ, ಕುಕ್ಕಳಕ್ಕ ಕುತ್ಕ. ನೇತ್ರ ವಿಚಾರಿಸಿದ್ನಮ್ಮ, ಮದುವೆ ಮಾಡ್ಕೊಳ್ರಿ ಅಂತ ಹೇಳ್ದೆ. ನಮ್ಮ ಸೂಜಿನೂ ನಿಮ್ಮ ಮಗನೂ ವಾರಿಗೆ ಆಗ್ತಾರೆ, ಚೆನ್ನಾಗಿ ಮದುವೆ ಮಾಡ್ಕೊಂತೀರಾ ಅಂತ ಕೇಳಿದೆ. ಆದರೆ ಅಯ್ಯಮ್ಮ ಯಾಕೋನ ಅದ್ರ ಬಗ್ಗೆ ಎತ್ತಿದ್ಕೆ ಮಾತೇ ಆಡಲಿಲ್ಲ, ಉಸಿರೇ ಬಿಡಲಿಲ್ಲ. ನಮ್ಮ ಮಗುಗೆ, ನಮ್ಮ ಹುಡುಗಿಗೆ ಇನ್ನು ಮದುವೆ ಮಾಡಲ್ಲ, ಇವಾಗಿನ ಅಂಗಡಿ ಇಕ್ಕೇವನೇ, ಅದು ಇದು ಅಂತ ಏನೇನೋ ಹೇಳಿಲ್ಲಮ್ಮ. ಯಾಕೋನ ಅಯ್ಯಮ್ಮಗೆ ಇಷ್ಟ ಇಲ್ಲ ಅನ್ಸುತ್ತಮ್ಮ ನಮ್ಮ ಸೂಜಿನ ಮದುವೆ ಮಾಡ್ಕೊಂಬಕ್ಕಿ. ಅದಕ್ಕೆ ನಾನು ಅಷ್ಟೇ ಬಲವಂತ ಮಾಡಕ್ಕೆ ಹೋಗಲಿಲ್ಲ. ಸರಿ ಆಯಿತು ಬಿಡಕ್ಕ, ನಾವೇನೇನು ಇದು ಮಾಡಲ್ಲ, ಸುಮ್ಮನೆ ಏನೋ ನಮಗೂ ನಮ್ಮ ಸಂಬಂಧ ಅಲ್ವೇ, ಅದಕ್ಕೆ ಕೇಳಿದೆ ಅಷ್ಟೇನೆ ಅಂತಂದು ನಾನು ಸುಮ್ಮನೆ ಅದೇ ಜಾಸ್ತಿ ವಿಚಾರಿಸಕ್ಕೆ ಹೋಗಲಿಲ್ಲ. ಯಾಕಂಗಂತಪ್ಪ ಯಮ್ಮ, ನನಗೆ ಒಪ್ಕೊಂತಾರೇನೋ ಅಂತ ಅನ್ನಿಸ್ತಿತ್ತು. ಆದರೆ ಇದಕ್ಕಿದ್ದಂಗೆ ಯಾಕೋ ಹಿಂಗೆ ಮಾತಾಡ್ತಪ್ಪ ಯಮ್ಮ. ನಮ್ಮೂರಿಗೆ ಬಂದಾಗ ಏನು ಮಾತಾಡಲಿಲ್ಲ. ನಾನು ಹಂಗೂ ಹಂಗಂದೆ, ನಮ್ಮ ಸೂಜಿನ ಅವ್ರ ಮಗುಗೆ ಕೊಡ್ತೀನಿ ಅಂತ ಜಯಮ್ಮನ್ನ ಬೈಬೇಕಾದ್ರೆ ಹಂಗಂದೆ. ಅವಾಗ್ಲೂ ಚೆನ್ನಾಗಿ ನಗ್ನಗ್ತಾನೆ ಮಾತಾಡ್ತು. ನನಗೂ ಆ ಯಮ್ಗೂ ಇಷ್ಟ ಇರ್ಬೋದೇನೋ ಅಂತ ಅನ್ನಿಸ್ತಿತ್ತು ಅವಾಗ. ಆದರೆ ಆ ದೇವಮ್ಮ ಹಿಂಗೆ ಹೇಳ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಡು. ಹಿಂಗಮ್ಮದು ಗೊತ್ತಾಗಿದ್ರೆ ನಾನು ಕೇಳೋಕ್ಕೆ ಹೋಗ್ತಾನೆ ಇರಲಿಲ್ಲ. ಹೌದಾ? ಅಯ್ಯೋ, ನೀನು ಹೋಗಿನ ಇರೋಳ ಮಗಳನ್ನ ಏನು ಕೇಳ್ಕೊಡ್ಬೇಕಾ? ಎಣ್ಣ ಬೇಕು ಅಂದರೆ ಅವರೇ ಬರೋರು, ನೀನು ಯಾಕಕ್ಕ ಕೇಳಕ್ಕೆ ಹೋಗಿದ್ದೆ? ಅವ್ರ ತಾಗ ಏನೈತಿ? ಆಸ್ತಿನೋ ಅಂತಸ್ತೋ ಮನೇನೋ ಕೆಲಸನ? ಅಯ್ಯ ಬಿಡು, ಬೇರೆ ಕಡೆ ಎಲ್ಲನ ಕೊಟ್ಟು ಮದುವೆ ಮಾಡಿವಂತೆ. ಸೂಜಿಗೆ ಏನು ಕಮ್ಮಿ ಆಗೈತಿ ಹೇಳು? ಚೆನ್ನಾಗಿ ದುಡಿತಾಳೆ, ಈಗಲೇ ಏನು ಮದುವೆ ಅವಶ್ಯಕತೆ ಐತಿ? ಎಲ್ಲನ ಬೇರೆ ಊರಿಗೆ ಕೊಟ್ರಾಯ್ತು. ನೀನು ಹೋಗಿ ಆ ಯಮ್ಮನ್ ಕೇಳಕ್ಕೆ ಹೋಗಿದ್ಯಲ್ಲ. ಅಯ್ಯ, ನಿನಗೇನು ಬುದ್ಧಿಗೆ ಐತೋ ಇಲ್ವೋ? ನಮ್ಮನೆ ನೆಂಟರಾಗಿ ನೀನು ನಮ್ಗೆ ಆಗದೆ ಇರೋರನ್ನ ಕೇಳಕ್ಕೆ ಹೋದ್ರೆ ಅವಳು ಒಪ್ಕೊಂತಾಳೆ, ಅವಳು ದೇವಿ. ಏನು ಮಾಡಕ್ಕಳಮರೆ, ಏನೋ ಒಪ್ಕೊಂತಾರೇನೋ. ಅಂಗಡಿ ಇಕ್ಕೊಂಡವ್ರೆ, ಚೆನ್ನಾಗಿ ಸಾಕ್ತಾನೆ, ಒಬ್ಬ ಮಗ ಇದ್ದಾನೆ, ಇನ್ಯಾರು ಇದ್ದಾರೆ, ನನ್ನ ಮಗಳನ್ನು ಚೆನ್ನಾಗಿರ್ತಾಳೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಕೇಳಕ್ಕೆ ಹೋಗಿದ್ದೆ. ಯಾಕನ ಒಪ್ಕೊಂಬ್ಲಿಲ್ಲಮ್ಮ. ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ಯಾರನ ಏನಾನ ಹೇಳ್ಕೊಟ್ಟೆವ್ರ ನನ್ನ ಮಗಳ ಬಗ್ಗೆ? ಏನನ? ಅಯ್ಯೋ ಅತ್ತೆ, ಇಲ್ಲಿ ಹೇಳ್ಕೊಡಕ್ಕೆ ಇನ್ನು ಯಾರಿದಾರ ಅತ್ತೆ? ಯಾರು ಇಲ್ಲ, ಏನೂ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಸೂಜಿನ ಮದುವೆ ಮಾಡ್ಕೊಂಬಕ್ಕೆ. ಬಿಡು, ಇಷ್ಟ ಇಲ್ದಿರೋರ್ಗೆ ನೀನು ಯಾಕೆ ಬಲವಂತ ಮಾಡಕ್ಕೆ ಹೋಗ್ತೀಯ? ಬೇರೆ ಕಡೆ ಎಲ್ಲನ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೆ, ಸುಮ್ಮನಿರು. ಅಂತ ಆಸೆನ ಇಕ್ಕೆಮಕ್ಕೆ ಹೋಗ್ಬೇಡ. ಏನು ಅವಳೇನೇನು ಈಗೇನೇನು ವಯಸ್ಸಾಗಿಲ್ಲ, ಅಲ್ಲೇನು ಅರ್ಜೆಂಟ್ ಮದುವೆ ಮಾಡ್ಬೇಕಪ್ಪ ಅಮ್ಮಂಗೆ. ಹ್ಞೂ ಕಣ್ಸಂತಮ್ಮ,
ಅಯ್ಯಮ್ಮ ಸರಿ ಇಲ್ಲ, ಅವ್ರ ಮನೆಗೆ ಕೊಡೋದು ಅಲ್ಲ. ನನಗೂ ಏನೋ ಇಷ್ಟ ಇರಲಿಲ್ಲಮ್ಮ. ನಮ್ಮ ನೇತಮ್ಮನೂ ಹೇಳಿಲ್ಲಂತೆ ನಿನಗೆ, ಬೇಡ ಅವ್ನು ಸರಿ ಇಲ್ಲ ಸರಿ ಇಲ್ಲ ಅಂತಾನೆ. ನೀನೇ ಕೇಳಲಾರ್ದೇನೆ ಸುಮ್ಮನೆ ಹೋಗಿ ಈಗ ಇಲ್ಲ ಅನ್ನಿಸ್ಕೊಂಡು ಬಂದಂಗಾತು. ಸುಮ್ಮನೆ ನಿನಗೂ ಅವಮಾನ ನೋಡು. ಹೋಗಿ ಕೇಳಿದಕ್ಕೆ ಮರ್ಯಾದಿನೇ ಕೊಡ್ಲಿಲ್ವಾ ಅಯ್ಯಮ್ಮ ನಿನಗೆ? ಕಣಮ್ಮ ನನಗೂ ಯಾಕಾದ್ರೂ ಓದ್ನೋ ಅಂತ ಅನ್ನಿಸ್ತು. ಹೋಗ್ಲಿ ಬಿಡು, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಹೇಳು? ಇಷ್ಟಪಟ್ಟು ಇಬ್ರು ಗಣ್ಣಾರು ಹೆಣ್ಣಾರು ಇಷ್ಟಪಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ. ಇಷ್ಟ ಇಲ್ಲ ಅಂದಮೇಲೆ ಇನ್ನೇನು ಬಲವಂತ ಮಾಡೋಕ್ಕಾಗಲ್ಲ ಅಂತ ನಾನು ಅದೇ ಬಂದೆ. ಅಯ್ಯೋ ಅತ್ತೆ, ನನ್ನ ಮಾತು ನೀನು ಕೇಳಲಿಲ್ಲ. ಅವ್ರು ಮದುವೆ ಮಾಡ್ಕೊಂಬಲ್ಲ ಕಾಣತ್ತೆ, ಅವ್ರು ಸರಿ ಇಲ್ಲ. ಅವರು ಅತಿ ಆಸೆರು, ದುಡ್ಡು ಆಸೆರು, ವರದಕ್ಷಿಣೆ ಗಿರ್ದಕ್ಷಿಣೆ ಕೊಡೋರು ನೋಡ್ತಾರೆ. ನಮ್ಮಂತ ಬಡವ್ರ ಮನೆಗೆ ಏನು ತರಲ್ಲ ಅವ್ರು ಅಂತ ನಾನು ಹೇಳಿ ನಿನ್ನ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಇಲ್ಲ ಕೊಡ್ತೀನಿ ಅಂತಾನೆ ಒಂದೇ ಆಟದ ಮೇಲೆ ಹೋಗಿ ಕೇಳಿ ಇವಾಗ ಅವಮಾನ ಮಾಡಿಸ್ಕೊಂಡ್ ಬಂದಂಗಾಯ್ತು. ಈಗಲಾದ್ರೂ ಗೊತ್ತಾಯ್ತಲ್ಲ ಅವ್ರ ಬುದ್ಧಿ ಏನು ಅಂತಾನೆ. ಇನ್ಮೇಲಾದ್ರೂ ಅಂತ ಆಸೆ ಬಿಟ್ಬಿಡು. ಎಲ್ಲ ಬೇರೆ ಕಡೆಗೆ ಗಂಡ ನೋಡಕ್ಕಾಗುತ್ತೆ ಸೂಜಿಗೆ. ಅಮ್ಮ ಹೋಗನೇನಮ್ಮ, ಇನ್ನೇನು ನೋಡ್ಕೊಂಡ್ ಬಂದಿದ್ದು ಆಯ್ತು, ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದಿದ್ದು ಆಯ್ತು. ನಡಿ. ಪಾಪರ್ನ ನೋಡ್ಕೊಂಡು ಪಾಪನ ಅಮ್ಮ ನೀನು ಹೋಗ್ಬಿಡಣ. ಏನ ಬಾರ ನೋಡ್ಕೊಂಬರೋಣ, ನಾ ಇಬ್ರು ಹೋಗಿ ಇನ್ನೊಂದ್ಸಲನ. ಸರಿ ಹೋಗಪ್ಪ, ಹೋಗ ನಿನ್ನ ಮಕ್ಕಳನ್ನ ನೋಡ್ಕೊಂಬರೋ. ಸೂಜಿ ಹೋಗಮ್ಮ, ನಿನ್ನ ಅಡಿಯನ್ನು ಸೊಸೆನೂ ನೀನು ಇನ್ನೊಂದ್ಸಲನ ನೋಡ್ಕೊಂಬರೋಗು. ಹೋಗೋಣ. ಸರಿ ಅಮ್ಮ ಆಯ್ತು, ಬಾರಿ ಅಣ್ಣ. ಇದ್ದು ಹೋಗ್ಬೋದಾಗಿತ್ತು ನಾಳಿಕೆ. ಇಲ್ಲ ಕಣಮ್ಮ, ಅಲ್ಲಿ ಉಪ್ಪಿನಕಾಯಿ ಒಟ್ಟನು ತಂದಿರವು ಕೊಯ್ದಿರವು ಎಲ್ಲ ಹಂಗೆ ಇದಾವೆ, ಹೋಗ್ಲೇಬೇಕು. ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೋಗ್ತಿ ಬಿಡಿ, ಇನ್ನೇನು ನೋಡ್ಕೊಂಡಿದ್ದಾತು. ಇನ್ನೊಂದ್ಸರಿ ಯಾವಾಗನ ಇನ್ನೊಂದು ತಿಂಗಳು ಬಿಟ್ಟು ನನ್ನ ಮಗನ ಕಳಿಸ್ಕೊಡ್ತೀನಿ ನೋಡ್ಕೊಂಬರಕ್ಕೆ. ಬಿಡುವಾದ್ರೆ ತೀರ ನಾನು ಬರ್ತೀನಿ. ಸರಿ ಅತ್ತೆ ಆಯ್ತು. ಹುಷಾರಾಗಿ ಹೋಗ್ರಿ. ಸರಿ ಅಮ್ಮ, ಇಬ್ರು ಹುಡುಗನ್ನ ಚೆನ್ನಾಗಿ ನೋಡ್ಕೆ. ಒಂದೆರಡು ದಿವಸ. ಆಯ್ತತೆ, ಚೆನ್ನಾಗಿ ನೋಡ್ಕೊಂತೀವಿ. ಏನು ನೀವೇನು ಚಿಂತೆ ಮಾಡಬೇಡ್ರಿ. ನಮ್ಮ ಅಪ್ಪ ಏನು ಕಮ್ಮಿ ಆಗೈತೆ ಹೇಳು, ಏನು ಬೇಕಾ ಎಲ್ಲ ತಂದ್ಕೊಡುತ್ತೆ. ಚೆನ್ನಾಗಿ ನೋಡ್ಕೊಂತೀವಿ. ಅಮ್ಮ ನೋಡ್ಕೊಂಬಂದ್ವಿ, ಮನೆ ಕಂಡವ್ರೆ. ನಡಿ ಹೋಗೋಣ. ಅತ್ತಿಗೆ ಬರ್ತೀವಿ, ಅತ್ತೆ ಬರ್ತೀವಿ. ಸರಿ ಆಯ್ತಮ್ಮ, ಹೋಗಿ ಬರ್ರಿ, ಒಳ್ಳೇದಾಗಿ. ನೇತ್ರ, ಪಾಪನು ಅಮ್ಮನು ಚೆನ್ನಾಗಿ ನೋಡ್ಕೊ, ಬರ್ತೀವಿ. ಸರಿ ಆಯ್ತು ರೀ, ಹೋಗಿ ಬರ್ರಿ. ಅಲ್ಲ ನೇತ್ರಮ್ಮ, ಅದೇನದು ಅಷ್ಟೊಂದು ಇದ್ರಾಗೆ ನೀನು ನಿಖರವಾಗಿ ಹೇಳ್ಬೇಕು ಅಂದ್ರೆ ಹೆಂಗೆ ಕಂಡಿಡ್ಕೊಂಡೆ? ದೇವಮ್ಮ ಒಪ್ಕೆಮಲ್ಲ ಮದ್ವಿಗೆ ಅಂತಾನ? ಅಯ್ಯೋ ಹಾಯಮ್ಮ, ಒಪ್ಕೊಂಬಳೇನು. ಆದ್ರೆ ನಾನು ಮಲ್ಲಿ ಹತ್ರ ಏನು ಹೇಳಿದ್ದೆ ಗೊತ್ತಾ? ಸೂಜಿ ಚೆನ್ನಾಗಿಲ್ಲ, ಅವಳು ಸರಿ ಇಲ್ಲ, ಮನೆ ಹೊಡಿತಾಳೆ, ಅವಳಿಗೆ ಅದು ಅಲ್ದೇನೆ ಕುಜ ದೋಷ ಐತೆ, ಮದುವೆ ಮಾಡ್ಕೊಂಡ್ರೆ ಮನೆಗೆ ನಿಮ್ದಿರಲ್ಲ, ಕೊಟ್ಟು ಮನೆಗೆ ಹಿಂಗೆ ಅಂತ ನಾ ಮಲ್ಲಿ ಹತ್ರ ನಾ ಹೇಳಿದ್ದೆ. ಅವಳು ಹೋಗಿ ಆ ದೇವಮ್ಮಗೆ ಹೇಳವಳೆ. ನಾನು ಹೇಳಿದ್ದೆಲ್ಲ ನಿಜ ಅನ್ಕೊಂಡು ಮಲ್ಲಿ ಆಯಮ್ಮಗೆ ಹೇಳವಳೆ. ಆಯಮ್ಮನೂ ನಂಬಿಟ್ಟವಳೆ. ನೀ ಹತ್ರ ಹಿಂಗೆ ಹೇಳಿದ್ನು ಅಂತಂದ್ರೂ ಅವಳಿಗೆ ಅನುಮಾನನೂ ಬಂದಿಲ್ಲ. ಅಯ್ಯಮ್ಮಗೂ ಬಂದಿಲ್ಲ, ಮಲ್ಲಿಗೂ ಬಂದಿಲ್ಲ, ನಿಜ ಅನ್ಕೊಂಡು ಅದಕ್ಕೆ ಈಗ ಒಪ್ಕೊಂಡಿಲ್ಲ ಮದುವೆಗೆ. ಹೌದಾ? ಅಯ್ಯೋ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಇದೆಲ್ಲನ ನಿನ್ನ ಪ್ಲಾನಾ? ಒಳ್ಳೆ ಕೆಲಸನೇ ಮಾಡಿದೆ ಬಿಡು. ಆ ಸೂಜಿನೇನಾದ್ರೂ ಆ ದೇವಿ ಮಗು ಕೊಟ್ರೆ ಅಷ್ಟೇನೆ. ನೀನು ಅವನಿಗೆಲ್ಲ ಸೇವೆ ಮಾಡ್ಬೇಕಾಗುತ್ತೆ, ಅವ್ರ ಮನೆಗೆ ಹೋಗ್ಬೇಕಾಗುತ್ತೆ. ಮದುವೆಗೂ ಕೆಲಸದಾಗು ಅದಾಗು ಇದ್ರಾಗು ಅಂತಾನೆ. ಹೆಂಗ್ ಮಾತ್ಲಾಗಿ ಒಪ್ಕೊಂಡೇ ಇರೋದು ಒಳ್ಳೇದೇ ಆಯ್ತು ಬಿಡು. ನಿನಗೂ ಮಾತ್ಲಾಗೆ ಮಾಡಕ್ಕೂ ಆಗಲ್ಲ, ಅತ್ಲಾಗೆ ಬಿಡಕ್ಕೂ ಆಗಲ್ಲ, ಅಮ್ಮಂಗೆ ಆಗ್ತಿತ್ತು. ಈಗ ಆ ತಲೆನೋವೇ ಇಲ್ಲ ಮದುವೆ ನಿಂತಿರೋದ್ರಿಂದನ. ನಮ್ಮ ನನಗೂ ಅದೇ ತಲೆ ಕೆಟ್ಟಂಗಾಗಿತ್ತು. ಅಯ್ಯಮ್ಮನ ಮನೆಗೆ ಹೋಗ್ಬೇಕಾಗುತ್ತೆ. ಅಯ್ಯಮ್ಮರು ನಮ್ಮ ಮನೆಗೆ ಗೊತ್ತಿರ್ತಾರೆ ಅವಾಗ ಮದುವೆ ಮಾಡ್ಕೊಂಡಿದೀವಿ ಅಂತಾನ, ಅದಕ್ಕೆ ಇದಕ್ಕೆ ಅಂತಾನ. ಅವ್ರನ್ನ ನೋಡಿ ನಾನು ಹೊಟ್ಟೆ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಮದುವೆಗೆ ನಮ್ಮ ಸೂಜಿನ ಮನೆಗೆ ಕೊಡದೇ ಇದ್ರೆ ಅದು ಇದೇ ಇರಲ್ಲ ನನಗೆ. ಬೇರೆ ಮನೆಗೆ ಕೊಟ್ರೆ ಯಾವ ತಲೆನೋವು ಇರಲ್ಲ. ಅದಕ್ಕೇನೆ ನಾನು ಹಿಂಗೆ ಸುಳ್ಳು ಹೇಳಿದೆ. ಅಮ್ಮಲ್ಲಿ ದಡ್ಬುಂಡೆ ನಂಬಿ ಅದನ್ನೇ ನಿಜ ಅನ್ಕೊಂಡು ಹೇಳಿದ್ಲು. ಅವಳ ಮಾತಾ ಆ ದೇವಮ್ಮ ನಂಬಿ ಅವಳೆ. ಒಳ್ಳೆ ಕೆಲಸ ಆಯ್ತು ಬಿಡು. ಹೋಗು, ಅವ್ರಿಗೂರೇ ನಾನು ಎದ್ದೇವೇನೋ, ಎದ್ದಿದ್ರೆ ಹಾಲು ಕುಡಿಸಿ ನೀನು ಚೆನ್ನಾಗಿ ಮನಿಕೆ ಹೋಗಿ. ಇನ್ನ ಎದ್ದಿಲ್ಲ, ಈಗಿನ ಮನೆ ಕಂಡವ್ರೆ, ಒಂದು ಸ್ವಲ್ಪ ಹೊತ್ತು ಮನೆ ಕಂಬ್ಲಿ. ನನಗೆ ಒಂದಿಷ್ಟ ಹಾಲು ಕಾಸು ಕೊಡಮ್ಮ, ಒಂದಿಷ್ಟು ಹಾಲು ಕುಡ್ದು ನಾನು ಒಂದು ಸ್ವಲ್ಪ ಹೊತ್ತು ಮನಿಕಬೇಕು. ಹೌದಾ? ಗುಲಾಬಿ ಮಲ್ಲಿ ಯಾರು ಇಲ್ವೇ? ಇಲ್ಲ, ಅವರು ಒಲೆ ಹಚ್ಚಕ್ಕೇನೋ ಸೌದಿ ಇಲ್ಲ, ಇಬ್ರು ಸೌದಿ ತಾಂಬತ್ತಿ ಅಂತಾನ ಹೋದ್ರು. ಸರಿ ಹೋಗ್ರಿ, ಅಮ್ಮಗೆ ಬಂದಾಗ ನಾನೆಲ್ಲ ಹೇಳ್ತೀನಿ ಅಂದೆ. ಅವಾಗಲೇ ಹೋದ್ರು, ಬರ್ತಾರೇನೋ. ನೀನೇ ಕಾಸ್ಕೊಬರೋಗಿ ಹೋಗಿ. ಸರಿ ಆಯ್ತಮ್ಮ. ಗಟ್ಟಿ ಹಾಲನ್ನ ಕಾಯಿಸ್ಕೆ ಬರ್ತೀನಿ, ಕುಕ್ಕಂಡಿರು. ಕುಡ್ದು ನೀನು ಮನಿಕಮೆಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.